ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಸ್ವಾಗತ. ನೀವು ಅನ್ಕೋಬೋದು ಏನು ಇವ್ರು ಯಾವತ್ತು ನೋಡೋದು ನಾನ್ ವೆಜ್ ರೆಸ್ಟೋರೆಂಟ್ ಮಾತ್ರ ರಿವ್ಯೂ ಮಾಡ್ತವನೆ ಅಂತ. ಸೊ ನಾವು ಅದಕ್ಕೆ ಅದು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಕಪೋಸ್ ಕೆಫೆ. ಇದು ಪ್ಯೂರ್ ವೆಜ್. ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ಒಂದ್ಸಲ ವೆಜ್ ಹೋಟೆಲ್ನ ರಿವ್ಯೂ ಮಾಡೋದು. ಸೊ ನಾವು ಬಂದಿರೋದು ಇದು ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟ್ಗೆ. ಈ ರೆಸ್ಟೋರೆಂಟ್ ಬಂದ್ಬಿಟ್ಟು 4th ಫ್ಲೋರ್ ಅಲ್ಲಿ ಇದೆ. ನೋಡಿ ಅದು ಲಿಫ್ಟ್, ಬ್ರ್ಯಾಂಡಿಂಗ್ ಎಲ್ಲ ಹೇಗೆ ಹಾಕಿದ್ದಾರೆ ಅಂತ. ಇದು ಬಂದ್ಬಿಟ್ಟು ಅವ್ರ ಬ್ರಾಂಚಸ್ ಎಲ್ಲೆಲ್ಲಿದೆ ಅಂತ. ಇದಕ್ಕೆ ಅವ್ರದ್ದು ಒಂದು 10 ಬ್ರಾಂಚಸ್ ಇದೆ ಈಗ. ಇದು ಬಂದು ಅವ್ರ ಆಂಬಿಯನ್ಸ್ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿ, ಟೇಬಲ್ ಕಾಟ್ ಎಲ್ಲ ಹೇಗಿದೆ ಅಂತ ನೋಡಿ. ಆಂಬಿಯನ್ಸ್ ಮಾತ್ರ ನಾನು ಸೂಪರ್ ಅಂತ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಆಂಬಿಯನ್ಸ್ ಇರೋ ರೆಸ್ಟೋರೆಂಟ್ ನಾನು ನೋಡಿರೋದು. ಸೇಮ್ ನಿಂಗೆ ಪಂಜಾಬಿ ಸ್ಟೈಲ್ ಫೀಲ್ ಕೊಡುತ್ತೆ. ಕಾಟ್ ಮೇಲೆ ಕುತ್ಕೊಂಡು ತಿನ್ನೋದಾಗ್ಲಿ ಅದೆಲ್ಲ ಸೂಪರ್ ಆಗಿರುತ್ತೆ. ಪಂಜಾಬಿ ಸ್ಟೈಲ್ ರೆಸ್ಟೋರೆಂಟ್ ಥರ ಫೀಲ್ ಕೊಡುತ್ತೆ. ನೀವೇ ಏನೋ ಪಂಜಾಬಲ್ಲಿ ಹೋಗಿ ಅವ್ರ ರೆಸ್ಟೋರೆಂಟಲ್ಲಿ ಊಟ ಮಾಡ್ತಾ ಇರೋ ಥರ ಫೀಲ್ ಕೊಡುತ್ತೆ ನಿಮಗೆ. ಇದು ನಾನು ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ನಿಮಗೆ ನೈಟ್ ಟೈಮಲ್ಲಿ ಹೋಗಿ ನೋಡಿ. ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಪ್ಲೇಸ್ ಅಂತ. ಇವಾಗ ನೋಡಿ, ನಾನು ಇವ್ರ ಮೆನ್ಯೂ ಓಪನ್ ಮಾಡ್ತೀನಿ. ಒಳ್ಳೆ ಹೆಂಗಿದೆ ಅಂದರೆ ಬುಕ್ ಓದ್ತೀವಲ್ಲ ಆ ಥರ ಇದೆ. ಅಷ್ಟು ಮೆನ್ಯೂ ಇದೆ ಇವ್ರ ಹತ್ರ, ಅಷ್ಟು ಡಿಶಸ್ ಇದೆ ಇವ್ರ ಹತ್ರ. ಇದು ಬಂದು ನನ್ನ ಕಾಟ್ ಮೇಲೆ ಕೂತಿರೋದು ಸೇಮ್ ಪಂಜಾಬಿ ಸ್ಟೈಲ್ ಫೀಲೇ ಕೊಡ್ತಾ ಇದೆ ನನಗಂತೂ ಈ ಕಾಟ್ ಮೇಲೆ ಕೂತಿದ್ದಾಗ. ನೆಕ್ಸ್ಟ್ ನಾವು ಒಂದೊಂದು ಐಟಮ್ ಆರ್ಡರ್ ಮಾಡಿದ್ವಿ. ನೋಡಿ ಅವ್ರು ಹೇಗೆ ಬಂದು ಸರ್ವ್ ಮಾಡ್ತಾರೆ ಅಂತ. ನಾವು ಫಸ್ಟ್ ಐಟಮ್ ಆರ್ಡರ್ ಮಾಡಿದ್ವಿ ನೋಡಿ ಪನ್ನೀರ್ ಟಿಕ್ಕಾ ಅಂತೂ. ಆ ಗ್ರೀನ್ ಚೋಟಿ ಜೊತೆಗೆ ಡಿಪ್ ಮಾಡಿ ತಿಂತಾ ಇದ್ರೆ ಆ ಟೇಸ್ಟೇ ಬೇರೆ. ತುಂಬಾ ಸ್ಪೈಸಿ ಆಗಿತ್ತು, ಸೂಪರ್ ಆಗಿತ್ತು. ನಾವು ನೆಕ್ಸ್ಟ್ ಐಟಮ್ ಆರ್ಡರ್ ಮಾಡೋದು ಬಂದ್ಬಿಟ್ಟು ಕಡಾಯಿ ಪನ್ನೀರ್. ಹಾಗೆ ಆಲೂ ಪರೋಟ ಕೂಡ ಆರ್ಡರ್ ಮಾಡ್ಕೊಂಡ್ವಿ. ಆಲೂ ಪರೋಟ ಅಂದ್ರೆ ತುಂಬಾ ದೊಡ್ಡ ಸೈಜಲ್ಲೇ ಕೊಟ್ಟರು. ಆ ಆಲೂ ಪರೋಟಾನ ಬಟರ್ ಜೊತೆಗೆ ಆ ಗ್ರೀನ್ ಚಟ್ನಿ ಜೊತೆಗೆ ಡಿಪ್ ಮಾಡಿ ತಿಂತಾ ಇದ್ರೆ ಆ ಟೇಸ್ಟೇ ಬೇರೆ. ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಮಾತ್ರ. ಟೇಸ್ಟ್ ಮಾತ್ರ ಮಸ್ತಾಗಿದೆ. ನಾವು ನೆಕ್ಸ್ಟ್ ಐಟಮ್ ಆರ್ಡರ್ ಮಾಡಿ ಬಂದ್ಬಿಟ್ಟು ಫುಲ್ಕಾ ವಿತ್ ಗೀ. ಬಟ್ ಫುಲ್ಕಾ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಫುಲ್ಕಾ ತಗೊಂಡು ಆ ಕಡಾಯಿ ಪನ್ನೀರ್ ಗ್ರೇವಿ ಜೊತೆಗೆ ತಿಂತಾ ಇದ್ರೆ ನನಗೆ ನನ್ನ ಟೇಸ್ಟ್ ಓಕೆ ಅನ್ನಿಸ್ತು. ಆಮೇಲೆ ನಾನು ಲಾಸ್ಟಿಗೆ ಲೈಮ್ ಸೋಡಾ ಜೊತೆ ಮುಗಿಸ್ದೆ ನನ್ನ ಮೀಲ್ನ. ಈ ಕಪೂಸ್ ಕೆಫೆ ಎಲ್ಲಿ ಬರುತ್ತೆ ಅಂದರೆ ರಾಜಾಜಿನಗರ್ ಓರಿಯನ್ ಮಾಲ್ ಹೋಗೋ ರೋಡಲ್ಲಿ ನಿಮಗೆ ಈ ರೆಸ್ಟೋರೆಂಟ್ ಸಿಗುತ್ತೆ. ನಾನದು ಫುಡ್ ಕಾಸ್ಟ್ನ ಓವರ್ ಪ್ರೈಸ್ಡ್ ಅಂತ ಹೇಳ್ತೀನಿ. ಫುಡ್ ಟೇಸ್ಟ್ಗೆ ಅಷ್ಟೇನು ವರ್ತ್ ಅನಿಸಿಲ್ಲ ನನಗೆ. ನಾನಂತೂ ರೇಟಿಂಗ್ 10ಗೆ 7 ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.